ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕನ್ನಡ ಅದ್ಭುತ ಕಥೆಯ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಾಗಿದ್ರೆ ಈ ಕಥೆಯು ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ಕೇಳಿ. ಆ ವರ್ಷ ಮಳೆ ಚೆನ್ನಾಗಿ ಆಗಿತ್ತು. ಕಾಡು ಸಮೃದ್ಧಿಯಾಗಿ ಬೆಳೆದಿತ್ತು. ಎಲ್ಲಿ ನೋಡಿದರೂ ಅಲ್ಲಿ ಗಿಡ ಮರ ಬಳ್ಳಿ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಾ ಇದ್ದವು. ಹಳ್ಳ ನದಿ ಹೊಳೆ ತೊರೆಗಳೆಲ್ಲ ತುಂಬಿ ಜುಳುಜುಳ ನಾದದಿಂದ ಹರಿಯುತ್ತಾ ಇದ್ದವು. ಇದರಿಂದ ಕಾಡಿನಲ್ಲಿ ಇರುವ ಎಲ್ಲ ಪ್ರಾಣಿಗಳು ಸಂತೋಷದಿಂದ ತಿರುಗಾಡಿಕೊಂಡಿದ್ದವು. ಹೀಗಿರುವಾಗ ಇಂತಹ ಕಾಡಿನಲ್ಲಿ ವಾಸವಾಗಿದ್ದ ಆನೆ, ಕರಡಿ, ಸಿಂಹ, ಹುಲಿ, ಜಿಂಕೆ, ನರಿ, ನವಿಲು, ಕೋತಿ ಮುಂತಾದ ಪ್ರಾಣಿಗಳು ಎಲ್ಲವೂ ಒಂದು ದಿನ ಸಭೆಯನ್ನು ಸೇರಿದವು. ಕಾಡಿನ ರಾಜ ಸಿಂಹವು ಅಧ್ಯಕ್ಷತೆ ವಹಿಸಿತು. ಇಂದು ನಾವೆಲ್ಲ ಸಂತೋಷದಿಂದ ಸಂಭ್ರಮದಿಂದ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಇಂದು ತೀರ್ಥಯಾತ್ರೆಗೆ ಹೋಗಬಾರದು ಏಕೆ ಎಂದು ಕೇಳಿತು ಎಂಬ ಪ್ರಶ್ನೆಯನ್ನು ನರಿಯು ಸಭೆಯ ಮುಂದೆ ಇಟ್ಟಿತು. ಈ ಪ್ರಶ್ನೆಗೆ ಎಲ್ಲ ಪ್ರಾಣಿಗಳು ಸಮ್ಮತಿಸಿದವು. ಹಾಗಾಗಿದ್ದರೆ ನಾವು ಯಾವ ಯಾವ ಸ್ಥಳಗಳಿಗೆ ಹೋಗಬೇಕು ಎಂದು ಜಿಂಕೆ ಕೇಳಿತು. ನೋಡಿ, ಕಾಶಿ, ರಾಮೇಶ್ವರ, ಬದರಿ, ಕೇದಾರ, ಮಧುರ ಮೀನಾಕ್ಷಿ ಮುಂತಾದ ಕ್ಷೇತ್ರಗಳು ಇವೆ, ಅಲ್ಲಿಗೆ ಹೋಗಿ ಬರೋಣ ಎಂದಿತು ಆನೆ. ಈ ಮಾತಿಗೆ ಎಲ್ಲವೂ ಆಯ್ತು ಎಂದು ಒಪ್ಪಿಗೆ ಸೂಚಿಸಿದವು. ದಿನವನ್ನು ಗೊತ್ತು ಮಾಡಿ ಅಂದು ಎಲ್ಲರೂ ಸೇರಿ ಹೋಗೋಣ. ತೀರ್ಥಕ್ಷೇತ್ರಗಳಿಗೆ ಹೋಗಿ ದೇವರ ದರ್ಶನ ಮಾಡುವುದರಿಂದ ಎಲ್ಲರಿಗೂ ಶಾಂತಿ ನೆಮ್ಮದಿ ದೊರೆತು ಒಳ್ಳೆಯದು ಆಗುತ್ತದೆ, ಅಲ್ಲದೆ ಪುಣ್ಯವು ಕೂಡ ಲಭಿಸುತ್ತದೆ ಎಂದಿತು. ಅಧ್ಯಕ್ಷತೆ ವಹಿಸಿದ ಕಾಡಿನ ರಾಜ ಸಿಂಹವು ಎಲ್ಲರೂ ಸೇರಿ ಒಂದು ದಿನವನ್ನು ಗೊತ್ತು ಮಾಡಿದವು. ಅಂದು ಹೊರಡೋಣ ಎಂದು ತೀರ್ಮಾನಿಸಿದವು. ಆದರೆ ತೀರ್ಥಯಾತ್ರೆಗೆ ಹೊರಡಲು ದಾರಿ ಸೂಚಕರಾಗಿ ನಮಗೆ ಮಾರ್ಗದರ್ಶನ ನೀಡಲು ಒಬ್ಬರು ಬೇಕು ಅಥವಾ ನಾಯಕರು ಬೇಕು ಎಂದಿತು. ನವಿಲಕ್ಕ ತನ್ನ ವೈಯಾರದಿಂದ ಹೌದು ನಮಗೆಲ್ಲ ಒಬ್ಬ ನಾಯಕರು ಬೇಕು ಎಂದವು. ಅದೇ ರೀತಿಯಾಗಿ ಹಾಗಾದರೆ ನಾಯಕತ್ವ ವಹಿಸುವವರು ಯಾರು ಎಂದು ಕೇಳಿದಾಗ ಸಾಧ್ವಿ ಮಲ್ಲಕ್ಕ ಇದ್ದಾಳಲ್ಲ ಎಂದಿತು ಆನೆ. ಸರಿ ಎಂದು ಎಲ್ಲ ಪ್ರಾಣಿಗಳು ಸಾಧ್ವಿ ಮಲ್ಲಕ್ಕನ ಆಶ್ರಮದ ಕಡೆಗೆ ಹೊರಟವು. ಅಲ್ಲಿ ಕಾವಿ ಬಟ್ಟೆಯನ್ನು ತೊಟ್ಟ ಕೈಯಲ್ಲಿ ರುದ್ರಾಕ್ಷಿ ಸರವನ್ನು ಹಿಡಿದುಕೊಂಡು ದೇವರ ನಾಮಸ್ಮರಣೆಯನ್ನು ಮಾಡುತ್ತಾ ಕುಳಿತಿದ್ದ ಸಾಧ್ವಿ ಮಲ್ಲಕ್ಕ ಅವರಿಗೆ ಕಂಡಳು. ಅವರು ಖುಷಿಯಿಂದ ಎಲ್ಲರೂ ಸಾಧ್ವಿ ಮಲ್ಲಕ್ಕನ ಬಳಿ ಹೋಗಿ ನಮ್ರತೆಯಿಂದ ನಾವೆಲ್ಲರೂ ತೀರ್ಥಯಾತ್ರೆಗೆ ಹೊರಟಿದ್ದೇವೆ, ನೀವು ನಮ್ಮೊಂದಿಗೆ ಬರಬೇಕು, ನಮಗೆಲ್ಲ ಮಾರ್ಗದರ್ಶನ ನೀಡಬೇಕು ಎಂದು ಎಲ್ಲ ಪ್ರಾಣಿಗಳು ಮನವಿ ಮಾಡಿಕೊಂಡವು. ಒಂದು ಕ್ಷಣ ಯಾರು ಹೊರಟಿದ್ದಾರೆ ಎಂದು ಸೂಕ್ಷ್ಮವಾಗಿ ಮಲ ನೋಡಿತು. ಸ್ವಲ್ಪ ಯೋಚಿಸಿ ಮನದಲ್ಲಿಯೇ ನಕ್ಕು ನಂತರ ಇಲ್ಲಿ ಆಶ್ರಮದಲ್ಲಿ ನನಗೆ ವಿಪರೀತ ಕೆಲಸವಿದೆ. ಬೇರೆ ಕಡೆಯಿಂದ ಬಂದ ಅನೇಕ ವಿದ್ಯಾರ್ಥಿಗಳು ಇದ್ದಾರೆ. ಅವರಿಗೆ ವೇದ ಪಾಠ ಸಂಸ್ಕೃತಿ ಶ್ಲೋಕಗಳನ್ನು ಹೇಳಿಕೊಡುವುದು ಇದೆ. ಅದಕ್ಕೆ ನಾನು ನಿಮ್ಮೊಂದಿಗೆ ಬರಲು ಆಗುವುದಿಲ್ಲ. ಯಾರು ಬೇಸರಬಾರದು. ನನ್ನ ಬದಲಿಗೆ ಪ್ರತಿನಿಧಿಯಾಗಿ ಎಲ್ಲರೂ ಹಾಗಲಕಾಯಿಯನ್ನು ಕೊಡುತ್ತೇನೆ. ನೀವು ಇದನ್ನು ಎಲ್ಲರೂ ತಮ್ಮ ತೀರ್ಥಕ್ಷೇತ್ರಗಳಿಗೆ ಒಯ್ಯಿರಿ. ಅಲ್ಲಿ ಇದಕ್ಕೆ ಸ್ನಾನವನ್ನು ಮಾಡಿಸಿರಿ, ದೇವರ ದರ್ಶನ ಮಾಡಿಸಿರಿ ಎಂದಿತು. ಸಾಧ್ವಿ ಮಲ್ಲಕ್ಕ ಆಯ್ತು ಕೊಡಿ ತಾಯಿ ಎಂದು ಒಂದೊಂದು ಹಾಗಲಕಾಯಿಯನ್ನು ಪಡೆದು ತಮ್ಮ ಜೋಳಿಗೆಯಲ್ಲಿ ಎಲ್ಲ ಪ್ರಾಣಿಗಳನ್ನು ಹಾಕಿಕೊಂಡವು. ಸರಿಯಮ್ಮ ಎಂದು ಸಾಧ್ವಿ ಮಲ್ಲಕ್ಕನ ಆಶ್ರಮದಿಂದ ತಾವು ಎಲ್ಲ ಪ್ರಾಣಿಗಳು ತೀರ್ಥಯಾತ್ರೆಗೆ ಹೊರಟವು. 15 ದಿನಗಳ ಕಳೆದವು. ಎಲ್ಲ ತೀರ್ಥಕ್ಷೇತ್ರಗಳನ್ನು ಭೇಟಿ ಕೊಟ್ಟು ದೇವರ ದರ್ಶನ ಮಾಡಿದ ನಂತರ ಕಾಡಿಗೆ ವಾಪಸ್ಸು ಎಲ್ಲ ಪ್ರಾಣಿಗಳು ಮರಳಿದವು. ಅವುಗಳು ಸೀದಾ ಸಾಧ್ವಿ ಮಲ್ಲಕ್ಕನ ಆಶ್ರಮಕ್ಕೆ ಬಂದವು. ತಾಯಿ, ತಾವು ನೀಡಿದ ಹಾಗಲಕಾಯಿಗೆ ದೇವರ ದರ್ಶನ ಮಾಡಿಸಿದ್ದೇವೆ, ತೆಗೆದುಕೊಳ್ಳಿ ಎಂದು ಹಾಗಲಕಾಯಿಯನ್ನು ಎಲ್ಲವೂ ವಾಪಸ್ಸು ನೀಡಿದವು. ಯಾವುದೇ ಅವಘಡವೂ ಇಲ್ಲದೆ ನಾವು ಈ ಹಾಗಲಕಾಯಿಗೆ ದೇವರ ದರ್ಶನವನ್ನು ಮಾಡಿಸಿದ್ದೇವೆ. ಹಾಗೆ ನೀವೆಲ್ಲ ಸಂತೋಷದಿಂದ ತೀರ್ಥಯಾತ್ರೆಯನ್ನು ಮುಗಿಸಿಕೊಂಡು ಬಂದಿದ್ದೀರಲ್ವಾ, ಅದಕ್ಕಾಗಿ ನಿಮಗೆಲ್ಲ ಚಿಕ್ಕದಾಗಿ ಔತಣ ಕೂಟವನ್ನು ಏರ್ಪಡಿಸುತ್ತೇನೆ, ಎಲ್ಲರೂ ಬನ್ನಿರಿ ಎಂದಳು ಸಾಧ್ವಿ ಮಲ್ಲಕ್ಕ. ಔತಣದಲ್ಲಿ ಹಾಗಲಕಾಯಿಯಿಂದ ತಯಾರಿಸಿದ ಪಲ್ಯವನ್ನು ಎಲ್ಲ ಪ್ರಾಣಿಗಳಿಗೂ ಬಡಿಸಿದರು.
ಹಾಗಲಕಾಯಿ ಪಲ್ಯ ತಿಂದು ಎಲ್ಲವೂ ಒಂದೇ ಉಸಿರಿಗೆ ಅಯ್ಯೋ ಅಯ್ಯೋ ಅಮ್ಮ, ಇಷ್ಟೊಂದು ಕಹಿ ಇರುವ ಪಲ್ಯವನ್ನು ಹೇಗೆ ತಿನ್ನುವುದು ತಾಯಿ ಎಂದು ಕೂಗಿತೊಡಗಿದವು. ಅಲ್ಲಿಗೆ ಬಂದ ಸಾಧ್ವಿ ಮಲ್ಲಕ್ಕ ಹೇಳಿತು, ಇದು ನಿಮ್ಮೊಂದಿಗೆ ತೀರ್ಥಯಾತ್ರೆಗೆ ಬಂದಿತ್ತಲ್ವಾ, ಇದಕ್ಕೂ ಕೂಡ ಸಪ್ತಕ್ಷೇತ್ರಗಳ ಜಲದ ಸ್ನಾನ ಮಾಡಿಸಿದ್ದೀರಾ, ದೇವರ ದರ್ಶನ ಮಾಡಿಸಿದ್ದೀರಾ, ಇಷ್ಟೆಲ್ಲವೂ ಆದರೂ ಅದರ ಕಹಿ ಗುಣ ಮಾತ್ರ ಹೋಗಲೇ ಇಲ್ಲ ಅಲ್ವೇ ಎಂದ ಹಾಗೆ ತೀರ್ಥಯಾತ್ರೆಯಿಂದೇನು ಫಲ, ಹಾಗಿದ್ದರೆ ತೀರ್ಥಯಾತ್ರೆಗೆ ವ್ಯರ್ಥ ಆಗಿತ್ತಲ್ಲ ಎಂದಿತು ಸಾಧ್ವಿ ಮಲ್ಲಕ್ಕ ನಯವಾಗಿ. ಹಾಗೆ ತೀರ್ಥಯಾತ್ರೆ ಮಾಡಿದ ಅವುಗಳು ಅಂತರಂಗದಲ್ಲಿ ಜಾಗೃತಿ ಮೂಡಿತು. ಎಲ್ಲ ಪ್ರಾಣಿಗಳು ನಾಚಿ ತಲೆಯನ್ನು ತಗ್ಗಿಸುವುದು ಆ ಕಹಿ ಹಾಗಲಕಾಯಿಯು ಯಾರು ಎಂಬ ಅರಿವು ಅವುಗಳಿಗೆ ಮೂಡಿತು.